ಆಟ ಆಡ್ತೀರಾ ನೀವು? ಯಾರನ್ನ ಅನ್ಸ್ಲಿಲ್ಲ ಅಲ್ವಾ? ಸಾಕೇನಕ್ಕ? ಯಾರು ನಿಮ್ಮ ಫ್ರೆಂಡ್ ಸಿಕ್ಕಿದಾರ? ಅವ್ರ ಹೆಸರೇನು ಕೇಳಿಲ್ವಾ ಮತ್ತೆ? ಅಮ್ಮಂಗೆ ಅನ್ಕೊಂಡೆ. ಹಾಯ್ ಫ್ರೆಂಡ್ಸ್, ನಾನು ಬ್ಲಾಗ್ನ ಇವತ್ತು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಇದು ಸೋಮವಾರದ ಬ್ಲಾಗ್ ಆಗಿರುತ್ತೆ. ಊರಲ್ಲಿ ಬಂದು 2ನೇ ದಿನ ಇವತ್ತು. ಸೊ ಬೆಳಿಗ್ಗೆನೇ ಎದ್ದು ಇಲ್ಲಿ ಚಿನ್ನಿನ ಕರ್ಕೊಂಡು ಒಂದು ವಾಕ್ ಹೋಗಿ ಬರೋಣ. ನಿನ್ನೆ ಹೇಗಿದ್ರು ತುಂಬ ಮಳೆ ಬಂದಿತ್ತು. ಇಲ್ಲಿ ನಮ್ಮನೆ ಹತ್ರನೇ ಒಂದು ಕಟ್ಟೆ ಇದೆ. ಸೊ ಅಲ್ಲಿಗೆ ಒಂದು ವಾಕ್ ಹೋಗಿ ಬರೋಣ ಅಂತ ಹೇಳಿ ಚಿನ್ನಿಮನ ಕರ್ಕೊಂಡು ವಾಕ್ ಹೋಗ್ತಾ ಇದ್ದೀನಿ. ನಾವು ಡಾಗ್ ಕಚ್ಚೋದಕ್ಕೆ ಬಂದರೆ ಅದನ್ನೇನಂತಾರೆ ಚಿನಿ? ಇಲ್ಲ ನೋಡಿ, ಅದು ನೋ ಹುಂಜ ಅದು. ಹಾ, ಚೆನ್ನಾಗಿದೆ ಆಂಟಿ. ನೀವು ಮೊಗ್ಬಿಡ್ಸಕ? ಇನ್ನೇನು ರಜಾ ಮುಗೀತಾ ಬಂತು. ಅದಕ್ಕೆ ಇದು ಯಾವಾಗಲೂ ಕೇಳೋದಲ್ಲ, ಅದಕ್ಕೆ ಒಂದು ರೌಂಡ್ ಬಂದು ಹೋಗೋಣ ಅಂತ ಬಂದ್ವಿ. ಏನು ಬೆಳಿತಾರ ಅವ್ರಿಗೇನು. ನಡೀರಿ. ನಿನ್ನೆ ರಾತ್ರಿ ಚಿನ್ನಿ ನಾನು ಮಾಮ ಇಲ್ಲಿ ದಬ್ಬಾಕತ್ತಿದ್ವಿ. ಹಾ, ಯಾಕೆ ಅಂದ್ರೆ ಮಾಮ ಫುಲ್ ಸ್ಪೀಡಾಗಿ ಬಂತು. ನಾನು ಎದ್ರುಕೋತಾ ಇದ್ದೆ ಅಲ್ವಾ, ಅದಕ್ಕೆ. ಹಾ, ಇಲ್ಲಿ ವಾಪಸ್ ರಾತ್ರಿ ಬರ್ಬೇಕಾದ್ರೆ ನಾವು ಇದನ್ ತರಕ್ ಹೋಗಿದ್ವಿ ಅಲ್ವಾ, ಮೊಸರು ತರಕ್ಕೆ. ಅವಾಗ ಫುಲ್ಲು ಮಿಂಚ್ತಾ ಇತ್ತಾ. ನಾನು ಚೇತು ಮಾಮಂಗೆ ಚೇತು ಭಯ ಆಗ್ತಿದೆ ಅಂತ ಹೇಳದ್ನ. ಅದಕ್ಕೆ ಮಾಮ ಫುಲ್ ಸ್ಪೀಡಾಗಿ ಬಂತ, ಇಲ್ಲಿ ಜಾರ್ತಾ ಇದ್ವಿ. ಇಲ್ಲಲ್ಲ, ಅಲ್ಲಿ ಅನ್ಸತ್ತೆ ಮುಂದೆ. ಯಾಕೆ ಅಂದ್ರೆ ಫಾಸ್ಟಾಗಿ ಬರ್ತಿದ್ವಿ, ಅದಕ್ಕೆ ಜಾರದ್ವಿ. ಆದ್ರೆ ಬೀಳಿಲ್ಲ. ಎಷ್ಟು ಗ್ರೀನ್ ಆಗಿದೆ, ಎಷ್ಟು ಗ್ರೀನ್ ಗ್ರೀನ್ ಆಗಿದೆ ಅಲ್ಲ ಮನೆಯಲ್ಲಿ. ತಣ್ಣಗಿದೆ. ಆಯ್ತು. ತೋಟದಲ್ಲಿ ಏನ್ ಮಾಡ್ತೀರಾ ಚಿನ್ನಿ? ನನ್ಗೆ ಇವತ್ತು ಯಾವ್ದಾವ್ದು ಫ್ರೂಟ್ಸ್ ನೇಮ್ ಹೇಳ್ತೀರಾ ಮರದಲ್ಲಿ ನೋಡ್ಕೊಂಡು? ಇದು ಯಾವುದೋ ಗಿಡ ಗೊತ್ತಿಲ್ಲಕ್ಕಂತ ನನ್ಗೂ. ಹಾ, ಅದು ಅಡಿಕೆ ಗಿಡ ಅಲ್ಲ. ನಮ್ಮ ತೋಟದಲ್ಲಿ ಯಾವ್ದ್ಯಾವ್ದು ಗಿಡ ಇದೆ ಅಂತ ಹೆಸರು ಹೇಳ್ತೀರಾ ನೀವು? ಚಿನ್ನಿಮಾಗ್ ಗೊತ್ತಿರುತ್ತೆ. ಗೊತ್ತಿಲ್ವಾ? ನಿಂಗೆ ಗೊತ್ತಿರೋದನ್ನ ಹೇಳು, ಗೊತ್ತಿಲ್ದಿರೋದು ನಾನು ಹೇಳ್ಕೊಡ್ತೀನಿ. ಓಕೆನಾ? ಏನು ಈ ಕಡೆ ಮುಂದೆ ಬನ್ನಿ ನೀವು. ಹಿಂಗ್ ಬಂದಿದೆ ಅಲ್ವಾ ಮಳೆ. ಅವ್ರು ಅದನ್ನ ಗೇಯಿಸಿದ್ದಾರೆ ಚಿನ್ನಿ. ಸೊ ಅವಾಗ ಅದು ಸಾಫ್ಟ್ ಸಾಫ್ಟ್ ಆಗಿರುತ್ತೆ ಮಡ್ಡು. ಅದಕ್ಕೆ ಅದು ಹಂಗೆ ಕಾಣಿಸ್ತಾ ಇದೆ. ಆಮೇಲೆ ಏನಿಲ್ಲ. ಅಲ್ಲೋ, ಅಲ್ಲಿ ಕೊಚ್ಚೆಯಲ್ಲಿ ಸರಿ ಬಿಸಿಲು ಬಂದಿದೆ ಅಲ್ವಾ ಚೇತು? ಇಲ್ಲಿ ಅಡಿಕೆ ಗಿಡ ಎಲ್ಲ ಎಲ್ಲರದು ಎಲ್ಲೋ ಎಲ್ಲೋ ಆಗಿದೆ. ಸ್ನೇಲು ಏನ್ ಚಿನ್ನಿ ಅದು? ಯಾಕೆ ಇಷ್ಟ ಇಲ್ಲ ಬೆಂಗಳೂರು? ಇಲ್ಲಾದ್ರೆ ಇಲ್ಲಿ ಏನೇನು ಆಟ ಆಡ್ತೀರಾ ನೀವು? ಆಮೇಲೆ ಆಮೇಲೆ ಬ್ರಿಡ್ಜ್ ಆಗ್ತಿರ್ತೀವಲ್ಲ ಮಣ್ಣ ಹತ್ರ.
ಅಷ್ಟೇ. ಅದಕ್ಕೆ ಇಲ್ಲಿ ಇಷ್ಟನಾ? ಅಲ್ಲೇನು ಆಟ ಆಡೋಕ್ಕಾಗಲ್ವಾ? ಮಣ್ಣಿರಲ್ಲ. ಮಣ್ಣಿರಲ್ಲ ಅಂತ ಬ್ಯಾಂಗ್ಳೂರ್ ಇಷ್ಟ ಇಲ್ವಾ ನಿಮಗೆ? ಮತ್ತೆ ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ನೀನು ಬೆಂಗಳೂರಲ್ಲೇ ಇರ್ಬೇಕಲ್ಲ, ಅವಾಗ ಏನು ಮಾಡ್ತೀಯಾ? ಸಾಟರ್ಡೆ ಸಂಡೇ ರಜೆ ಕೊಡ್ತಾರಲ್ವಾ, ಅವಾಗ ಊರಿಗೆ ಬರ್ತೀರಾ? ಹ್ಞೂ, ಆಚೆ ಹೋಗ್ತೀನಿ. ಎಲ್ರೂ ಸಹ ಇದ್ಬಿಟ್ಟು ಬರ್ತೀವಿ. 2 ದಿನ ಇದ್ಬಿಟ್ಟು ಬರ್ತೀರಾ? ನೀನು ಎವ್ರಿ ಸ್ಯಾಟರ್ಡೆ ಸಂಡೇ ಬರ್ತೀರಾ ಊರಿಗೆ? ಏನು ಮಾಡ್ತೀರಾ ಊರಲ್ಲಿ ಬಂದು? ನಮ್ಗೇನು ಗೊತ್ತಿಲ್ಲ. ಗೊತ್ತಿಲ್ಲ. ಸಿಕ್ತಕ್ಕ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಕೊಚ್ಚಲ್ಲಿ ಇಳಿಸೋದೇ ಇರೋದು ನನಗೆ ಹಬ್ಬ. ಯಾವ ಕಡೆ? ಸ್ಟ್ರೈಟ್ ನಡಿ ಅಕ್ಕ, ನೀರು ಆ ಕಡೆ ಸೈಡಿಂದ ಹೋಗಕ್ಕ. ಚಿನಿನ ವಾಕ್ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದಮೇಲೆ ಚಿನಿಮಾ ಆಟ ಆಡ್ತಾ ಇದ್ದ. ಹಾಗೆ ಇನ್ನು ನನ್ನ ತಮ್ಮಗೆ ಫಂಕ್ಷನಲ್ಲಿ ಊಟ ಮಾಡಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅಕ್ಕ ಅಂತ ಹೇಳಿದ್ದೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ 5 ಕಿಲೋಮೀಟರ್ಸ್ ಆಗುತ್ತೆ ನಮ್ಮ ಮನೆ ಹಾಸ್ಪಿಟಲ್ಗೆ. ನಾವು ಗಾಡಿಯಲ್ಲೇ ಹೋಗ್ಬೇಕು. ಹಾಸ್ಪಿಟಲ್ಸಲ್ಲಿ ಅದಕ್ಕೋಸ್ಕರ ನಾನು ಚೇತನ ಕರ್ಕೊಂಡು ಹೋಗಿದ್ದೆ. ಒಂದೇ ಸತಿ ಟಾರನ ಹಾಕ್ಸ್ಲಿಲ್ಲ. ಬ್ಯಾಂಗ್ಳೂರಲ್ಲಾದರೆ ಚಿನ್ನಮ್ಮ ನಾನು ಎಲ್ಲೋದ್ರೂ ನನ್ನ ಕರ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಊರಿಗೆ ಬಂದ್ರಂತೂ ನಾನು ಎಲ್ಲಿ ಹೋಗ್ತೀನಿ ಬಾ ಹೋಗೋಣ ಅಂತ ನಾನೇ ಫೋರ್ಸ್ ಮಾಡ್ಕರಿದ್ರು ಚಿನ್ನಿ ಬರಲ್ಲ. ಯಾಕಂದರೆ ಇಲ್ಲಿ ಮಣ್ಣಿರುತ್ತೆ, ನೀರಿರುತ್ತೆ, ಸೊ ಆಟ ಆಡ್ಕೊಂಡಿರ್ಬೋದು ಅಂತ ಹೇಳಿ ಅವ್ನು ನನ್ನ ಜೊತೆ ಎಲ್ಲಿಗೂ ಬರೋದಿಲ್ಲ ಇಲ್ಲಿ ಊರಿಗೆ ಬಂದಮೇಲೆ. ಸೊ ನಾನು ಚೇತು ಇಬ್ಬರೇ ಹೋಗಿದ್ವಿ. ಚೇತುಗೆ ಇಂಜೆಕ್ಷನ್ ಬೇರೆ ಕೊಟ್ಟರು. ಅವನು ತುಂಬ ಬೇಜಾರು ಮಾಡಿಕೊಂಡು ಅಳ್ತ್ಕೊಂಡು ಇಂಜೆಕ್ಷನ್ ಹಾಕಿಸ್ಕೋತು. ಸೊ ನಾನು ವಾಪಸ್ ಅಲ್ಲಿಂದ ಹಾಸ್ಪಿಟಲಿಂದ ಬಂದು ಚಿನಿಮಾ ಮಣ್ಣಲ್ಲಿ ಆಟ ಆಡೋದಂತೂ ಏನು ಬಿಟ್ಟಿರಲಿಲ್ಲ. ಹಾಗೆ ಹೊಸ ಫ್ರೆಂಡ್ ಕೂಡ ಸಿಕ್ಕಿದ್ದೆ. ಸೊ ಅವ್ರ ಜೊತೆ ಆಟ ಆಡ್ಕೊಂಡು ಚಿನಿಮಾ ಆರಾಮಾಗಿತ್ತು ಅಂತಲೇ ಹೇಳ್ಬೋದು. ಕೇಳಿಲ್ವಾ ಮತ್ತೆ? ಹೇಳಿದ್ರಾ? ಏನಮ್ಮ ನಿನ್ನ ಹೆಸರು? ದಿನೇಶ್ ಗೌಡನಾ? ಧನ್ವಿತ್ ಗೌಡ. ಬಾ ಆಟಾಡು. ನೋಡಲ್ಲಿ ಕರೀತಾ ಇಲ್ವಾ? ಸುಸ್ತಾಯ್ತಾ? ಇನ್ನೊಂದು 5 ಮಿನಿಟ್ಸ್ ಅಷ್ಟೇ ಆಯ್ತಾ? ಬಿಸಿಲು ಜಾಸ್ತಿ ಆಯ್ತು, ಒಳಗಡೆ ಬರ್ಬೇಕು. ಓಕೆನಾ ಕಂದ? ನೋ, ತುಂಬ ಬಿಸಿಲಲ್ಲಿ ಆಡೋ ಆಗಿಲ್ಲ, ಪಾಪ ಬೈತಾರೆ ಅಷ್ಟೇ. ಆಮೇಲೆ ಮನೆಗೆ ಬರ್ತಾರೆ. ಬರಲ್ಲೇನಮ್ಮ? ಹಾಗೆ ಇಲ್ಲಿ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಅಪ್ಲೋಡ್ ಮಾಡಕ್ ಆಗ್ತಾ ಇಲ್ಲ. ನಾನು ಒಂದ್ಸತಿ ಬ್ಯಾಂಗ್ಳೂರಿಗೆ ಬಂದ್ಮೇಲೆ ಡೈಲಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.